ಲಿಂಗಸೂಗೂರು ತಾಲೂಕಿನ ರಾಮತ್ನಾಳದಿಂದ ಮುದಗಲ್ವರೆಗೆ ರಸ್ತೆ ಡಾಂಬರೀಕರಣ ಕಾಮಗಾರಿ ನಡೆಯುತ್ತಿದ್ದು, ರಸ್ತೆ ಕಾಮಗಾರಿಗೆ ಗ್ರಾಮಸ್ಥರು ಅಡ್ಡಿಪಡಿಸಿದ್ದಾರೆ. ಈಗಾಗಲೇ ಅರ್ಧದಷ್ಟು ಕಾಮಗಾರಿ ಮುಗಿದಿದ್ದು, ಉಳಿದ ರಸ್ತೆಯನ್ನ ಕಾಮಗಾರಿ ಮಾಡುವ ಸಮಯದಲ್ಲಿ ಗ್ರಾಮಸ್ಥರು ಅಡ್ಡಿಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಪಿಡಬ್ಲ್ಯೂಡಿ ಅಧಿಕಾರಿ ಜಗದೇವಯ್ಯ ಅವರು ಕೊನೆಗೂ ಗ್ರಾಮಸ್ಥರ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಲಿಂಗಸೂಗೂರು ತಾಲೂಕು ಮುದಗಲ್ನ ಬನ್ನಿಗೋಳ ಪಂಚಾಯತ್ ಜನತ್ಪುರ್ ಗ್ರಾಮಗಳ ನಡುವೆ ಉಳಿದ ರಸ್ತೆಯನ್ನ ಕಾಮಗಾರಿ ಮಾಡುವ ಸಮಯದಲ್ಲಿ ಗ್ರಾಮಸ್ಥರು ಗುತ್ತಿಗೆದಾರ ಎನ್ ಮಲ್ಲಿಕಾರ್ಜುನ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ರಸ್ತೆ ಯಥಾಸ್ಥಿತಿಯಲ್ಲೇ ಇರಲಿ ಎಂದು ವಾದ ಮಾಡಿದರು. ಈ ವೇಳೆ ರಸ್ತೆ ನಿರ್ಮಾಣಕ್ಕೆ ಗ್ರಾಮಸ್ಥರು ಅಧಿಕಾರಿಗಳ ಜೊತೆ ಒಂದು ಸುತ್ತಿನ ಮಾತುಕತೆ ಕೂಡ ನಡೆಸಿದ್ರು. ನಂತರ ಪಿಡಬ್ಲ್ಯೂಡಿ ಅಧಿಕಾರಿ ಜಗದೇವಯ್ಯ ಅವರು ಗ್ರಾಮಸ್ಥರ ಮನವೊಲಿಸಿ ಗ್ರಾಮಸ್ಥರಿಗೆ ವಸ್ತು ಸ್ಥಿತಿಯ ಬಗ್ಗೆ ವಿವರಿಸಿದ್ರು. ರಸ್ತೆ ಇದ್ದರೆ ಎಲ್ಲರಿಗೂ ಅನುಕೂಲವಾಗಲಿದೆ ಎಂದು ಅರ್ಥ ಮಾಡಿಸಿದ್ರು. ನಂತರ ರಸ್ತೆ ನಿರ್ಮಾಣಕ್ಕೆ ಗ್ರಾಮಸ್ಥರು ಮತ್ತು ಸಂತೋಷ್ ಕುಮಾರ್ ಕಟ್ಟಿಮನಿ, ಜೀವನ್ ದೀಪ ಗ್ರಾಮೀಣ ಅಭಿವೃದ್ಧಿ ಸೇವಾ ಸಂಸ್ಥೆ ಹಾಗೂ ಸಮಾಜ ಸೇವಕರು ಕೂಡ ಒಪ್ಪಿಗೆಯನ್ನು ಸೂಚಿಸಿದರು. ಈ ಸಂದರ್ಭದಲ್ಲಿ ಜೈ ಹುಸೇನ್ ಪಾಷಾ, ಪಿಡಿಒ ಬಸವರಾಜ್, ಕಾಮಗಾರಿ ಸೂಪರ್ವೈಸರ್ ಬಾಬು, ಮುದ್ಗಲ್ ಪಿಎಸ್ಐ ಡಾಕೇಶ್ ಮತ್ತು ಮಹಾಂತೇಶ ಪಾಟೀಲ್ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಜವಾಬ್ದಾರಿ ತಗೊಳ್ಳಿ, ಇಲ್ಲಾಂದ್ರೆ ಅದು ದೇಸಿ ಬಸ್ ಮತ್ತೆ ಮುಂದೆ ಹೆಚ್ಚಿಗೆ ಹಾನಿ ಆಗ್ತದೆ. ಹಾಗಾಗಿ ಎರಡರಿಂದ ಕಾಲ ಕಟ್ಟಿಕೊಂಡಿದ್ದಾರೆ, ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.